ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಮುಗಿಸಿ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಷನಲ್ಲಿ ಜೊತೆಗೆ 100% ಪ್ಲೇಸ್ಮೆಂಟ್ ಸಿಗೋವಂಥ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು ಹೊಸ ಕೋರ್ಸ್ ಬಗ್ಗೆನೂ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಇವತ್ತು ಒಂದು ಉತ್ತಮವಾದ ಕೋರ್ಸು ಮತ್ತು 100% ಪ್ಲೇಸ್ಮೆಂಟ್ ಸಿಗೋ ಅಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನು ಆಗಿರೋ ಅಂಥ ಒಂದು ಕೋರ್ಸ್ ಬಗ್ಗೆ ಮತ್ತು ಕಾಲೇಜ್ಗಳ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಅಂದರೆ ಈ ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ಗಳಿಗೆ ಬೇಕಾಗ ಅಂತ ಒಂದು BTech ಕೋರ್ಸ್, ಅಂದರೆ 4 ಇಯರ್ ಇಂಜಿನಿಯರಿಂಗ್ ಕೋರ್ಸ್. ಇದಕ್ಕೆ ನೀವು IIP CET ಅಂತೇಳಿ ಒಂದು ಎಕ್ಸಾಮ್ ಬರೀಬೇಕಾಗತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಇದು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅನ್ನೋದು ಒಂದು ಆಟೋನಮಸ್ ಬಾಡಿ. ಇದು ಫುಲ್ ಅಂಡರ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ಇದ್ರ ಫುಲ್ ಕಂಟ್ರೋಲಿಂಗ್ ಇದೆ, ಅವರು ನಡೆಸ್ತಾ ಇರೋದಂಥದ್ದು. ಇದು ಎಸ್ಟಾಬ್ಲಿಷ್ ಆಗಿರೋದು 1966 ಮುಂಬೈಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1966 1971 ಚೆನ್ನೈಯಲ್ಲಾಗುತ್ತೆ. ಅದೇ ರೀತಿ ಕೋಲ್ಕತ್ತಾ, ಡೆಲ್ಲಿ, ಹೈದರಾಬಾದಲ್ಲೆಲ್ಲ 1976 1986 2006 ಈ ಥರದಲ್ಲಿ ಈ ವರ್ಷ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಬೆಂಗಳೂರು, ಗುವಾಹಟಿ, ಅಹಮದಾಬಾದು ಈ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲೂ ಸಹ ಇದ್ರ ಕಾಲೇಜಸ್ ಇದೆ. ಇದೆಲ್ಲ ಟೇಕ್ ಓವರ್ ಬಂದು ಸೆಂಟ್ರಲ್ ಗೌರ್ಮೆಂಟ್ದು ಇರುತ್ತೆ. ಏನು ಒಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯವರು ನೋಡ್ಕೋತಾರೆ. ಇದರ ಫುಲ್ ಕಂಟ್ರೋಲಿಂಗ್ ಪೂರ್ತಿ ಅವ್ರದ್ದೇ ಇರುತ್ತೆ. ಆಯಿತಾ. ಇದು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ವರ್ಲ್ಡ್ ಕ್ಲಾಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ವಿತ್ ಸಸ್ಟೈನ್ ಕಮಿಟ್ಮೆಂಟ್ ಫ್ರಮ್ ದ ಸ್ಟೇಕ್ ಹೋಲ್ಡರ್ಸ್ ಟು ಡೆವಲಪ್ ಎ ಕ್ಲೋಸ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಅಂದರೆ ಇಲ್ಲಿ ಎಷ್ಟು ಬೇಡಿಕೆ ಇದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಈ ಕೋರ್ಸ್ ಬಗ್ಗೆ ಬೇಡಿಕೆ ಇರೋವಂಥದ್ದು. ಮತ್ತು ಇವರು ಬೇರೆ ದೇಶದ ಜೊತೆಲೂ ಟೈಅಪ್ ಮಾಡ್ಕೊಂಡಿರೋ ಅಂಥದ್ದು. ಮೊದಲು ನಮ್ಮ ದೇಶದಲ್ಲಿ ತುಂಬ 1966 ಈ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮುಂಬೈಯಲ್ಲಿ. ಅದಾದ ನಂತರ ಒಂದೊಂದೇ ಕಡೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಮೈನ್ ಇಂಟೆನ್ಷನ್ ಇವ್ರದ್ದು ಎಕ್ಸ್ಪೋರ್ಟ್ ಪ್ಯಾಕೇಜಿಂಗ್ ಮಾರ್ಕೆಟ್. ಅಂದರೆ ಯಾವ ಪ್ರಾಡಕ್ಟ್ನ ಯಾವ ಥರ ಡಿಸೈನಲ್ಲಿ ಪ್ಯಾಕೇಜ್ ಮಾಡಿದ್ರೆ ಮತ್ತು ಅದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋಂಗೆ ಡಿಸೈನ್ ಮಾಡೋದು, ಈ ಥರದ್ದು ಕೋರ್ಸು ಇದಾಗಿದೆ. ಇದು 1968 ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು 3 months ಫುಲ್ ಟೈಮ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಕೋರ್ಸ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ 3 months ಸರ್ಟಿಫಿಕೇಟ್ ಕೋರ್ಸ್ ಫಾರ್ ಇನ್ ಪ್ಯಾಕೇಜಿಂಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. 85 ಫುಲ್ ಟೈಮು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಈ 22 ಆನ್ವರ್ಡ್ಸಲ್ಲಿ ಏನು ಮಾಡಿದ್ದಾರೆ, BTech ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ರೀಸೆಂಟಾಗಿ, ಅಂದರೆ ಮೊದಲೆಲ್ಲ PGDP ನಡೀತಾ ಇತ್ತು, ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಇನ್ ಪ್ಯಾಕೇಜಿಂಗ್ ಅಂತ ಇತ್ತು. ಈಗ ರೀಸೆಂಟಾಗಿ 2002 BTech ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 4 ಇಯರ್ಸ್ ಇಂಜಿನಿಯರಿಂಗ್ ಥರನೇ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಒಂಥರ ಟೆಸ್ಟಿಂಗ್ ಇರುತ್ತೆ, ಎವ್ಯಾಲ್ಯೂಯೇಷನ್ ಇರ್ಬೋದು, ಪ್ಯಾಕಿಂಗ್ ಮೆಟೀರಿಯಲ್ ಇರ್ಬೋದು, ಪ್ಯಾಕೇಜಸ್ಸು, ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ರಿಸರ್ಚು, ಡೆವಲಪ್ಮೆಂಟು, ಪ್ಯಾಕೇಜಿಂಗ್ ಇನ್ ಅಡಿಷನ್ ಪ್ರೊವೈಡಿಂಗ್ ಟ್ರೈನಿಂಗ್ ಕೊಡ್ತಾರೆ, ಎಜುಕೇಷನ್ನು, ಫೀಲ್ಡ್ ಆಫ್ ಪ್ಯಾಕೇಜಿಂಗ್, ಈ ಥರದ್ದು ಎಲ್ಲ. ಅಂದರೆ ಅದನ್ನು ಒಂದು ಪ್ರಾಡಕ್ಟ್ನ ಯಾವ ರೀತಿ ಡಿಸೈನಲ್ಲಿ ಪ್ಯಾಕ್ ಮಾಡಿದ್ರೆ ಅದು ತುಂಬ ಉತ್ತಮವಾಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಅದರ ಡಿಸೈನ್ ಮಾಡೋದ್ರ ಬಗ್ಗೆ ಇಲ್ಲಿ ಕೋರ್ಸ್ ಕೊಡ್ತಾರೆ. ಇದನ್ನು ಮಿಶ್ರಾ ಅಂತೇಳಿ IRS ಡೈರೆಕ್ಟ್ರು ಇಲ್ಲಿ ಗ್ರೇಟ್ ಡಿಮ್ಯಾಂಡ್ ಬರೋಂಗೆ ಇದನ್ನು ಕೋರ್ಸ್ನ ಕಂಟ್ರಿನಲ್ಲಿ ರೆಡಿ ಮಾಡಿದ್ದಾರೆ. ಇದು ಪ್ಯಾಕೇಜಿಂಗ್ ಅನ್ನೋದು ಒಂದು ತುಂಬ ಬೇಡಿಕೆ ಇರೋಂಥ, ಯಾಕೆಂದರೆ ನಮ್ಮ ದೇಶದಲ್ಲಿ ತಯಾರಿಸೋ ಎಲ್ಲ ಪ್ರಾಡಕ್ಟ್ಗೂ ಪ್ಯಾಕೇಜಿಂಗ್ ಬೇಕೇ ಬೇಕು. ಆ ಪ್ಯಾಕೇಜಿನ ಎಷ್ಟು ಡಿಸೈನಿಂಗ್ ಆಗಿ ಮಾಡ್ತಾರೆ ಅಷ್ಟು ಅದಕ್ಕೆ ಬೇಡಿಕೆ ಬರ್ತಾ ಹೋಗುತ್ತೆ. ಹಂಗಾಗಿ ಅದನ್ನು ಸ್ಟೋರ್ ಮಾಡೋದಿರ್ಬೋದು, ಇಲ್ಲ ಪ್ರೊಟೆಕ್ಟ್ ಮಾಡೋದಿರ್ಬೋದು, ಸೇಲ್ಸು, ಪ್ರತಿಯೊಂದಕ್ಕೂ ಇವರು ಬೇಕಾಗ್ತಾರೆ. ಇದ್ರ ಬೆನಿಫಿಟ್ಸ್ ಅಂತ ಬಂದಾಗ ಡಿಫ್ರೆಂಟ್, ಅಂದರೆ ಎಲ್ಲ ಕಡೆಯಲ್ಲೂ ಬೇಕಾಗಂತ ಒಂದು ಹೇಳಿದ್ನಲ್ವ, ಆಲ್ ಓವರ್ ಇಂಡಿಯಾದಲ್ಲಿ ಏನೇನು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ, ಇಂಡಿಯಾದಲ್ಲೇ ಅಂತಲ್ಲ ಪ್ರಪಂಚದಾದ್ಯಂತ ಏನೇನು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ ಅಷ್ಟಕ್ಕೂ ಇವ್ರು ಬೇಕಾಗಂಥದ್ದು. ಅದನ್ನು ಡಿಸೈನ್ ಮಾಡ್ತಾರೆ, ಅದನ್ನು ಪ್ಯಾಕೇಜಿಂಗ್ ಡೆವಲಪ್ ಮಾಡ್ತಾರೆ. ಈ ಥರದ್ದೆಲ್ಲ ಇನೋವೇಟಿವ್ ಆಗಿ ನ್ಯೂ ಐಡಿಯಾಸ್ ಉಪಯೋಗಿಸ್ಕೊಂಡು
ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬರುತ್ತೆ, ಟೂಲ್ಸ್ ಉಪಯೋಗಿಸ್ಕೊತಾರೆ. ಈ ಥರ ಪ್ರೊಪೋರ್ಷನಲ್ ಆಗಿ ಉಪಯೋಗಿಸ್ಕೊಂಡು ಮಾಡೋ ಅಂಥ ಒಂದು ಕೋರ್ಸು. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್. ಯಾಕೆಂದರೆ ಎಷ್ಟು ನಮ್ಮ ಪ್ರಪಂಚದಲ್ಲಿ ಎಷ್ಟು ಪ್ರಾಡಕ್ಟ್ ಇದೆಯೋ ಅಷ್ಟು ಪ್ರಾಡಕ್ಟ್ಗೂ ಪ್ಯಾಕೇಜಿಂಗ್ ಅನ್ನೋದು ಬೇಕು, ಅದರ ಡಿಸೈನಿಂಗ್ ಬೇಕಾಗುತ್ತೆ. ಹಂಗಾಗಿ ಪ್ರತಿಯೊಂದು ಪ್ರಾಡಕ್ಟ್ನವರು ಸಹ ಇಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬರ್ತಾರೆ. 100% ಪ್ಲೇಸ್ಮೆಂಟ್ ಹೇಳ್ತಾರೆ. ಈ ಹಿಂದೂಸ್ತಾನ ಯೂನಿಲಿವರು, ನೆಸ್ಟಲ್ಲು, ITC, ಪೆಪ್ಸಿ, ಗೋಡ್ರೇಜು, ಡಾಬರು, ಮೆರಿಕೋ, ಬ್ರಿಟಾನಿಯಾ ಇಂಡಸ್ಟ್ರೀಸು. ಫಾರ್ಮಾದಲ್ಲಿ ಬಂದರೆ ಇನ್ನೂ ಬೇಡಿಕೆ ಇದೆ. ಲುಪಿನ್ನು ಲಿಮಿಟೆಡ್, ಸಿಪ್ಲಾ, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ರೇಟರೀಸ್, ರ್ಯಾನ್ಬ್ಯಾಕ್ಸಿ, ಸನ್ ಫಾರ್ಮಾ, ಈ ಥರ ಫಾರ್ಮಾಸಿಟಿಕಲಲ್ಲೂ ಬೇಕಾಗುತ್ತೆ. ಕಾಮರ್ಸಲ್ಲೂ ಅಂತ ಬಂದರೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ, ಆಟೋಮೋಟಿವಲ್ಲಿ ಬಂದರೆ TVS ಮೋಟರು, ಮಾರುತಿ ಆ್ಯಂಡ್ ಕ್ಯಾಸ್ಟ್ರೋ ಇಂಡಿಯಾ. ಲಾಜಿಸ್ಟಿಕ್ಸಲ್ಲಿ ಬಂದರೆ ಕಂಪನೀಸ್ ಇನ್ವಾಲ್ವ್ಡ್ ಪ್ಯಾಕೇಜಿಂಗ್ ಆ್ಯಂಡ್ ಲಾಜಿಸ್ಟಿಕ್ಸ್. ಲಾಜಿಸ್ಟಿಕ್ಸಲ್ಲಂತೂ ತುಂಬಾ ಬೇಡಿಕೆ ಇದೆ. ಪ್ರತಿಯೊಂದು ಹೇಳಿದ್ನಲ್ವ, ಪ್ರತಿಯೊಂದು ಪ್ರಾಡಕ್ಟ್ಗೂ ಸಹ ಇವ್ರು ಬೇಕಾಗಂಥದ್ದು. ಇದರಲ್ಲಿ ಯಾವ್ಯಾವೆಲ್ಲ ಕೋರ್ಸ್ ಬರ್ತವೆ ಅಂದರೆ BS ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತೇಳಿ BTech ಅಂತ ಹೇಳಿದ್ನಲ್ಲ, ಇದು 4 years ಕೋರ್ಸ್ ಇದೆ. ಇಲ್ಲ ನಾವು ಡಿಗ್ರಿ ಮುಗಿಸಿದ್ದೀವಿ, ಈಗ ಈ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪ್ಯಾಕೇಜಿಂಗ್ ಅಂತೇಳಿ 2 years ಇದೆ. ಅದೇ ರೀತಿ MSc ಪ್ಯಾಕೇಜಿಂಗ್ ಟೆಕ್ನಾಲಜಿ ಅಂತೇಳಿ 2 years ಇದೆ. ಇಲ್ಲ ನಾವು 1 year ಕೋರ್ಸ್ ಮಾಡ್ತೀವಿ ಅಂದರೆ ಸರ್ಟಿಫಿಕೇಟ್ ಟ್ರೈನಿಂಗ್ ಕೋರ್ಸ್ ಅಂತಲೂ ಇದೆ. ಇಲ್ಲ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೇಳಿ 3 months ನಡೆಯುತ್ತೆ. ಈ ಥರದ ಎಲ್ಲ ಪ್ರೋಗ್ರಾಮ್ಸು ಈ ಕಾಲೇಜ್ಗಳಲ್ಲಿ ನಡೀತದೆ. PUC ಸೈನ್ಸು ಮಾಡಿದವ್ರಿಗೆ BS ಪ್ಯಾಕೇಜಿಂಗ್ ಟೆಕ್ನಾಲಜಿಲಿ ಅಂದರೆ BTechಗೆ ಜಾಯ್ನ್ ಆಗ್ಬೋದು. ಮಿನಿಮಮ್ ಸೈನ್ಸಲ್ಲಿ 50% ಮಾರ್ಕ್ಸ್ ಇರಬೇಕು. ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾದಲ್ಲಿ ಸೇರ್ಕೋತೀನಿ ಅಂದರೆ ಡಿಗ್ರಿ 50% ಇರಬೇಕು, ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು. ಏಜ್ ಲಿಮಿಟ್ ಬಂದು ಬಿಲೋ 30 years ಇರಬೇಕು. BS ಕೋರ್ಸ್ಗೆ ಕ್ಯಾಂಡಿಡೇಟ್ಸು ಏನಂದರೆ ಈ JE ಮೇನ್ಸು, ಅಡ್ವಾನ್ಸು, ನೀಟ್ ಬರ್ದಿರೋರು ಸಹ ಎಲಿಜಿಬಲ್ ಆಗ್ತಾರೆ. ಹಂಗೂ ಇಲ್ಲಾಂದರೆ ಇವ್ರದೇ ಒಂದು CET ನಡೆಯುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಆ ಎಕ್ಸಾಮ್ ಮುಖಾಂತರನೂ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, ಇವ್ರು ನಡೆಸೋ ಅಂಥ CET ಮುಖಾಂತರನೂ ಹೋಗ್ಬೋದು. ಇಲ್ಲ ನೀವು JE, ಅಡ್ವಾನ್ಸು, ಮೇನ್ಸು, ನೀಟು ಎಲ್ಲ ಬರೆದಿದ್ದೀರಿ ಅಂದರೆ, CUET ಬರೆದಿದ್ದೀನಿ ಅಂದರೆ ಅದ್ರ ಮುಖಾಂತರನೂ ಹೋಗ್ಬೋದು. ಇವ್ರು ನಡೆಸೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಡೆಸ್ತಾರೆ. ಇದನ್ನು ರಿಜಿಸ್ಟ್ರೇಷನ್ ಎಲ್ಲ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ, ಜೂನಲ್ಲಿ ಲಾಸ್ಟ್ ಡೇಟ್ ಸಿಗುತ್ತೆ. ಎಕ್ಸಾಮ್ ಬಂದು ಜುಲೈಯಲ್ಲಿ ನಡೆಯುತ್ತೆ. ಇದರ ಅಪ್ಲಿಕೇಶನ್ ಫೀಸ್ ಬಂದು 500 rupees ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ MCQ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸಬ್ಜೆಕ್ಟ್ಸ್ ಅಂತ ಬಂದಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 3 ಸಬ್ಜೆಕ್ಟ್ನ ಕೇಳ್ತಾರೆ. ಇಲ್ಲ ಇಂಜಿನಿಯರಿಂಗ್ ಮಾಡಿರೋರು ಯಾರನ್ನ ಬಂತು ಅಂದರೆ MS ಮಾಡೋದಕ್ಕೆ ಅವ್ರಿಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗೆ ರಿಲೇಟೆಡ್ ಇರ್ತದೆ. ಈ ಥರ ಸಬ್ಜೆಕ್ಟ್ಸ್ನ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಕೊಡ್ತಾ ಹೋಗ್ತಾವೆ. ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇದೆ ಅಂದರೆ ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಫೈನಲ್ ಸೆಲೆಕ್ಷನ್ ಅಂತೇಳಿ ಮಾಡ್ತಾರೆ. ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಮುಂಬೈಯಲ್ಲಿ 280 ಸೀಟ್ಸ್ ಇದೆ, ಡೆಲ್ಲಿಲಿ 100 ಇದೆ, ಕಲ್ಕಟ್ಟಾದಲ್ಲಿ 80, ಹೈದರಾಬಾದಲ್ಲಿ 40, ಬೆಂಗಳೂರಲ್ಲಿ 60. ಈ ಥರದ ಸೀಟ್ಸ್ ಇದ್ದಾವೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಕಮ್ಮಿ ಇದೆ. ಮುಂಬೈ, ಡೆಲ್ಲಿ, ಕಲ್ಕಟ್ಟ, ಚೆನ್ನೈ, ಹೈದರಾಬಾದು, ಅಹಮದಾಬಾದು, ಬೆಂಗಳೂರು, ಇಷ್ಟು ಕಡೆ 5 ಎಕ್ಸಾಮ್ ಸೆಂಟರ್ಸ್ನ ಕೊಟ್ಟಿದ್ದಾರೆ. ಜಾಬ್ ಪ್ರೊಫೈಲ್ಸ್ ಅಂದರೆ ಈಗ ಇದನ್ನು ಕೋರ್ಸ್ ಮಾಡಿದ್ರೆ ಯಾವ್ಯಾವ ಥರದ ಜಾಬ್ ಸಿಗುತ್ತೆ ಅಂದರೆ ಪ್ಯಾಕೇಜಿಂಗ್ ಟೆಕ್ನಾಲಜಿಸ್ಟ್ ಅಂತ ಕೊಡ್ತಾರೆ, ಚೀಫ್ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಕೊಡ್ತಾರೆ, ಪ್ಯಾಕೇಜಿಂಗ್ ಡಿಸೈನರ್ ಅಂತ ಕೊಡ್ತಾರೆ. ಈ ಥರದ್ದೆಲ್ಲ ಡೆಸಿಗ್ನೇಷನ್ನು ಸಿಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಸೀಟ್ ರಿಸರ್ವೇಷನ್ಸ್ ಅಂತಲೂ ಬರುತ್ತೆ. ಜನರಲ್ EVS ಅವ್ರಿಗೆ 10% ಇರುತ್ತೆ, SCಗೆ 15%, STಗೆ 7.5%, OBCಗೆ 27%, PWDಗೆ 5% ಸೀಟ್ ರಿಸರ್ವೇಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದರೆ ಮಾರ್ಕ್ ಶೀಟ್ ಆಫ್ ಕ್ಲಾಸ್ 12 ಬೇಕಾಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್, ಅಡ್ಮಿಟ್ ಕಾರ್ಡು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಐಡೆಂಟಿಫಿಕೇಷನ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ಸ್ ಸರ್ಟಿಫಿಕೇಟು, ಮೈಗ್ರೇಷನ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಡಿಗ್ರಿ ಮೇಲೆ ಹೋಗ್ತಾ ಇದ್ರೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು, ಈ ಥರದ್ದೆಲ್ಲ ಸರ್ಟಿಫಿಕೇಟ್ಸು ಬೇಕಾಗ್ತವೆ. ತುಂಬ ಕಂಪ್ನಿಗಳು, ತುಂಬ ಅಂದರೆ ಹೇಳ್ಬಾರ್ದು, ಏನೇನು ಪ್ರಾಡಕ್ಟ್ಗಳು ರೆಡಿ ಆಗ್ತದೆ ಪ್ರಪಂಚದಾದ್ಯಂತ ಅಷ್ಟಕ್ಕೂ ಈ ಕೋರ್ಸ್ ಮಾಡಿರೋರು ಬೇಕಾಗ್ತಾರೆ. ಯಾಕೆಂದರೆ ಅದ್ರ ಪ್ಯಾಕೇಜಿಂಗ್ನ ಡಿಸೈನಿಂಗ್ ಮಾಡೋದಕ್ಕೆ, ಇಲ್ಲ ಅದರ ಸೇಫ್ಟಿ ಪರ್ಪಸ್ಗೆ, ಇಲ್ಲ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಆ ಥರದ್ದು ಎಲ್ಲ ಇದಕ್ಕೂ ಬೇಕಾಗೋಂಥ ಒಂದು ಉತ್ತಮವಾದ ಕೋರ್ಸು. ತುಂಬ ಬೇಡಿಕೆ ಇರೋವಂಥದ್ದು, ತುಂಬ
ಪ್ರಚಲಿತವಾಗಿ ಅಂದರೆ ಮುಂದಿನ ಇದರಲ್ಲಿ ಹೆಚ್ಚು ಬೇಡಿಕೆ ಬರೋ ಅಂಥ ಒಂದು ಕೋರ್ಸು ಇದಾಗಿದೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ತಿಳ್ಕೊಂಡು ಈಗೀಗ ತುಂಬ ಜನ ಸೇರ್ತಾ ಇದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ, PUC ಓದಿರೋರಂಥವ್ರು, ಡಿಗ್ರಿ ಓದಿರೋವಂಥವ್ರು ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. 100% ಪ್ಲೇಸ್ಮೆಂಟ್ ಕೊಡ್ತಾರೆ. ತುಂಬ ಕಂಪ್ನೀಸು ಅಂದರೆ ಎಲ್ಲ ಥರದ ಫೀಲ್ಡು, ಫುಡ್ ಇನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫಾರ್ಮಾದಲ್ಲಿರ್ಬೋದು, ಕಾಮರ್ಸು, ಆಟೋಮೋಟಿವು, ಲಾಜಿಸ್ಟಿಕ್ಸು, ಪ್ರತಿಯೊಂದಕ್ಕೂ ಬೇಕಾಗ ಅಂತ ಒಂದು ಉತ್ತಮವಾದ ಕೋರ್ಸು. ಯಾವುದೇ ಒಂದು ಫೀಲ್ಡ್ಗೆ ಸೀಮಿತವಾಗಿಲ್ಲ, ಎಲ್ಲ ಥರದಕ್ಕೂ ಬೇಕಾಗ ಅಂತ ಒಂದು ಉತ್ತಮವಾದ ಕೋರ್ಸು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು, ಒಳ್ಳೆಯದಾಗಲಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಒಂದು ಎಜುಕೇಷನಲ್ ಚಾನಲ್ಲು. ಮುಂದಿನ ಎಜುಕೇಷನಲ್ ಮಾಹಿತಿ ಬಗ್ಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.